ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ ಅತ್ತೆ, ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಮ್ಮ? ನನ್ಗೇನತ್ತೆ, ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಧೃತಿ ಚೆನ್ನಾಗಿದ್ದಾಳಾ? ಅಕ್ಕ, ಮಾವ, ಜಾನ್ವಿ ಎಲ್ಲ ಚೆನ್ನಾಗಿದ್ದಾರೆ ತಾನೆ? ಎಲ್ರೂ ಚೆನ್ನಾಗಿದ್ದೀವಿ. ನಿಮ್ ತಂದೆ ಮನೇಲಿದಾರಮ್ಮ? ಹಾ ಅತ್ತೆ, ಮನೇಲೇ ಇದ್ದಾರೆ. ಯಾಕೆ? ಮಾತಾಡ್ಬೇಕಿತ್ತು. ಫೋನ್ನ ಸ್ವಲ್ಪ ಸ್ಪೀಕರಲ್ಲಿ ಹಾಕ್ತೀಯಾ? ಸರಿ, ಒಂದ್ ನಿಮಿಷ ಅತ್ತೆ. ಅಪ್ಪ, ಅತ್ತೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೇಳಿ ಅಮ್ಮರೇ. ನಮಸ್ಕಾರ ರಾಮಣ್ಣವ್ರೆ. ನಾನೇ ಮನೆಗೆ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಬರಕ್ಕಾಗ್ಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಯ್ತಾ? ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಿಮ್ಮನ್ನ ತುಂಬಾ ಅವಮಾನ ಮಾಡಿದ್ದಾರೆ. ನಿಮ್ಮ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಅಮ್ಮವ್ರೆ. ನಾನೇ ಬರ್ಬಾರ ಸಮಯಕ್ಕೆ ಬಂದು ತಪ್ಪು ಮಾಡ್ಬಿಟ್ನೇನೋ ಅನಿಸ್ತಾ ಇದೆ. ಛೇ, ನೋಡಿ, ನಮ್ಮ ಮೇಲಿರೋ ತಪ್ಪನ್ನ ನಿಮ್ಮ ಮೇಲೆ ಹಾಕೋಬೇಡಿ. ನೀವು ಯಾವ ತಪ್ಪು ಮಾಡಿಲ್ಲ. ನಮ್ಮ ಯಜಮಾನ್ರು ಕೆಟ್ಟವ್ರೇನಲ್ಲ, ಅವರು ಒಳ್ಳೆಯವ್ರೆ. ಆದ್ರೆ ಪರಿಸ್ಥಿತಿ ಅವ್ರನ್ನ ಈ ರೀತಿಯೆಲ್ಲ ನಡ್ಕೊಳ್ಳೋ ಹಾಗೆ ಮಾಡ್ತಾ ಇದೆ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಅವರೇ ಸುಮ್ಮನ ಮನ್ಸಾರೆ ಸೊಸೆ ಅಂತ ಒಪ್ಕೊಂಡು ಮನೆಗೆ ಕರೀತಾರೆ. ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಕೇಳಿಸ್ಕೊಂಡ್ಯಪ್ಪ? ನೋಡು, ಅತ್ತೆ ಹೇಳಿದ್ ಕೇಳಿಸ್ಕೊಂಡ್ಯಾ? ನಾನು ಇದನ್ನೇ ಹೇಳ್ತಿದ್ದೆ ಅತ್ತೆ. ಅಪ್ಪ ಊಟ ಮಾಡದೆ ಕೂತಿದ್ದಾರೆ. ಅಪ್ಪ, ನಿಂಗೆ ಈಗ್ಲಾದ್ರೂ ಸಮಾಧಾನ ಆಯ್ತಾ? ಅಮ್ಮವ್ರೆ, ನಿಮ್ ಕೈ ಮುಗಿದು ಕೇಳ್ಕತ್ತೀನಿ, ನಮ್ಮ ಮಗಳಿಗೆ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳಿ ಅಮ್ಮವ್ರೆ. ನಿಮಗೆ ಅವಳು ಬರೀ ಮಗಳು ಅಷ್ಟೆ, ಆದ್ರೆ ನನಗೆ ಅವಳು ಮಗಳು ಮತ್ತೆ ಸೊಸೆ. ಅವಳಿಗೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ಮನೆ ಚೆನ್ನಾಗಿರಲ್ಲ ಅಲ್ವಾ? ಅವಳು ನಮ್ಮನೆ ದೇವತೆ. ಅವಳಿಗೆ ಅನ್ಯಾಯ ಆಗೋದಿಕ್ಕೆ ನಾನು ಬಿಡೋದಿಲ್ಲ. ನೀವು ಧೈರ್ಯವಾಗಿರಿ. ಹಾಗೇನಾದ್ರೂ ಅವಳಿಗೆ ಅನ್ಯಾಯ ಆದ್ರೆ ನಮ್ಮನೇನೆ ಸರ್ವನಾಶ ಆಗ್ಬಿಡುತ್ತೆ ರಾಮಯ್ಯನವ್ರೆ. ಅಯ್ಯೋ ಬಿಡ್ತು ಅನ್ಯಮ್ಮವ್ರೆ. ನೀವು ನಿಮ್ಮ ಕುಟುಂಬ 100 ಕಾಲ ಚೆನ್ನಾಗಿರ್ಬೇಕು ಅಮ್ಮವ್ರೆ. ಅತ್ತೆ, ನೀವೇನು ನೊಂದ್ಕೋಬೇಡಿ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅತ್ತೆ. ನಿನ್ನೆವರೆಗೂ ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಯಾಕತ್ತೆ, ಏನಾಯ್ತು? ನಿನ್ನೆ ತೀರ್ಥ ನಿನ್ನ ವಿಷಯವಾಗಿ ನಿಮ್ಮ ಮಾವನ ಹತ್ರ ಮಾತಾಡ್ದೆ. ಆಗಿಂದ ಮನೇಲಿ ದೊಡ್ಡ ಜಗಳಮ್ಮ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ಸರಿಯಾಗಿ ಏನಾಯ್ತು ಅಂತ ಹೇಳಿ ಅತ್ತೆ. ಇವತ್ತು ಅವಳಿಂದಾಗಿ ನಿನ್ನ ಜೀವಕ್ಕೆ ಆಪತ್ತು ಬಂದಿದೆ ಕಣೋ. ಒಬ್ಬ ತಂದೆಯಾಗಿ ಇದು ನೋಡ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇರುವಂತ್ಯಾ? ಅವರು ಈ ಮನೇಲಿ ಇರ್ತಾರೋ ಅಥವಾ ನಾನು ಸುಮ್ನ ಅವ್ರ ಜೊತೆ ಬೇರೆ ಮನೆಗೆ ಹೋಗ್ಬೇಕು? ನಿಮ್ಗೊಂದಿನ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಅದೇನ್ ತೀರ್ಮಾನ ಕೊಡ್ತೀರೋ ಹೇಳಿ. ಒಂದೋ ಸುಮ್ನ ಅವ್ರ ಮನೆಗೆ ಬರ್ಬೇಕು, ಇಲ್ಲ ಅಂದ್ರೆ ನಾ ಈ ಮನೆ ಬಿಟ್ಟು ಹೋಗ್ತೀನಿ. ತಪ್ಪು ಅತ್ತೆ, ಸಾಹೇಬ್ರು ದುಡುಕ್ಬಿಟ್ರು. ಅವ್ರು ಹಾಗೆ ಮಾತಾಡ್ಬಾರ್ದಾಗಿತ್ತು. ಸಾಹೇಬ್ರಿಗೆ ನಿಮ್ಮ ಪ್ರೀತಿ ಕಣವ, ಅದಕ್ಕೆ ಹೆಂಗ್ ಮಾತಾಡಿರ್ತಾರೆ. ಸಾಕ್ ಸುಮ್ನಿರಪ್ಪ. ಪ್ರೀತಿ ಇದೆ ಅನ್ ಮಾತ್ರಕ್ಕೆ ಹೆತ್ತವ್ರನ್ನ ಎದುರಾಕೊಳಕ್ಕಾಗತ್ತಾ? ಸೊಸೆ ಆದವಳು
ಮನೆ ಕಟ್ಟೋದಕ್ಕೆ ಬರಬೇಕು, ಹೊಡಿಯೋದಕ್ಕಲ್ಲ. ಸಾಹೇಬ್ರು ಹೇಳಿದ್ದನ್ನ ಸರಿ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ತೀರ್ಥ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾನೆ. ಇನ್ನು ಮನೇಲಿ ಏನೇನಾಗುತ್ತೋ ಏನೋ, ನಂಗಂತೂ ತುಂಬಾ ಭಯ ಆಗ್ತಿದೆ ಸುಮಾ. ಅತ್ತೆ, ಯಾವುದೇ ಕಾರಣಕ್ಕೂ ಆ ಮನೆ 2 ಭಾಗ ಆಗೋದಕ್ಕೆ ನಾನು ಬಿಡಲ್ಲ. ನನ್ನ ಮೇಲೆ ನಂಬಿಕೆ ಇಡಿ ನೀವು. ಸಾಹೇಬ್ರೆ, ನಿಮ್ಮ ಮನೇಲಿ ಅದು ನನ್ನ ಮನೇನೆ, ಆದರೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಮನೇಲಿ ಸಂಬಂಧಗಳ ನಡುವೆ ಸ್ವಲ್ಪ ಸಮಸ್ಯೆ ಇದೆ ಅಲ್ವಾ? ಸ್ವಲ್ಪನಾ? ತುಂಬಾನೇ ಇದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ನಮ್ಮನೇಲಿ ಎಲ್ಲರೂ ಒಂದೊಂದು ದಿಕ್ಕು. ಅದನ್ನ ಸರಿ ಮಾಡೋದಕ್ಕೆ ಅತ್ತೆ ಪ್ರಯತ್ನ ಪಡ್ತಿದಾರಲ್ವಾ? ಅವ್ರಿಗೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ವಿಷಯ ನಿಮಗೂ ಗೊತ್ತಿದೆ ಅಲ್ವಾ ಸಾಹೇಬ್ರೆ? ಹೌದು. ಸುಭಾಷ್ ವಿಷಯ, ಅಮ್ಮ ಧೃತಿ ಸಂಬಂಧ ನೋಡ್ತಾ ಇದ್ರೆ ಒಗ್ಗಟ್ಟು ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಿದೆಲ್ಲ ಕೇಳ್ತಾ ಇದ್ದೀರಾ? ನಿಧಾನವಾಗಿ ಒಂದೊಂದೇ ಸರಿ ಹೋಗ್ತಿರ್ಬೇಕಾದ್ರೆ ನೀವು ಸಂಬಂಧಗಳನ್ನ ಕಳ್ಕೊಳ್ಳೋ ಹಾಗೆ ಮಾತಾಡಿದ್ರಂತೆ, ಮಾವನ್ ಜೊತೆ ಜಗಳ ಆಡಿದ್ರಂತೆ, ಅವ್ರು ನನ್ನನ್ನ ಮನೆ ಕರೀದೆ ಹೋದ್ರೆ ಬೇರೆ ಮನೆ ಮಾಡ್ತೀನಿ ಅಂತ ಹೆದರಿಸಿದ್ರಂತೆ. ಇದು ಸರಿನಾ ಸಾಹೇಬ್ರೆ? ನಿಮ್ಗೆಲ್ಲ ಅಮ್ಮ ಹೇಳಿದ್ರ? ಹೌದು ಸಾಹೇಬ್ರೆ. ನಾನು ಆ ಮನೆಗೆ ಬಂದಿರೋದು, ಮನೇಲಿರೋದು, ಆ ಮನೇಲಿ ನಾನು ಒಬ್ಳು ಸದಸ್ಯೆ ಆಗ್ಬೇಕು ಅನ್ನೋ ಕಾರಣಕ್ಕೆ. ಅದ್ಬಿಟ್ಟು ಮನೆನ ಹೊಡೆದು 2 ಭಾಗ ಮಾಡೋದಕ್ಕಲ್ಲ. ನೀವ್ ನನ್ ಕಾರಣ ಕೊಡಿದ್ರೆ ಅದನ್ನ ನಾನು ಒಪ್ಕೊಳ್ತೀನಿ ಅಂತ ನೀವ್ ಹೇಗ್ ಅನ್ಕೊಂಡ್ರಿ ಸಾಹೇಬ್ರೆ? ತಪ್ಪು ಅಲ್ವಾ? ಸುಮ್ನವ್ರೆ, ತಪ್ಪು ಮಾಡ್ತಾ ಇರೋದು ಅವ್ರಲ್ವಾ? ವಿನಾಕಾರಣ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರು. ಅವ್ರ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ತಾ ಇಲ್ಲ. ಅವ್ರ ದೃಷ್ಟಿಲಿ ಅವ್ರು ಮಾಡ್ತಿರೋದು ಸರಿನೇ ಇದೆ, ಹಾಗಂತ ನಾವ್ ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ವಾ? ಒಂದ್ ವೇಳೆ ಅವ್ರು ತಪ್ಪು ಮಾಡ್ತಿದ್ರು, ಅವ್ರು ತಪ್ಪು ಮಾಡ್ತಿದಾರೆ ಅಂತ ನಾವು ತಪ್ಪು ಮಾಡಕ್ಕಾಗತ್ತೆ ಸಾಹೇಬ್ರೆ? ನೀವ್ ನನ್ ಮೇಲೆ ಇಟ್ಟಿರೋ ಪ್ರೀತಿ ಗೌರವಕ್ಕೆ ನಾನು ಆಭಾರಿಯಾಗಿರ್ತೀನಿ ಸಾಹೇಬ್ರೆ. ನಾನು ಆ ಮನೆ ಬಿಟ್ಟು ನನ್ನ ತವ್ರ ಮನೆಗೆ ಬಂದಿರೋದು ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಹಾಗಂತ ನಾನು ಮನೆಗೆ ವಾಪಸ್ ಬರಬೇಕು ಅಂತ ನೀವು ಮಾವನ ಜೊತೆ ಜಗಳ ಆಡೋದು ನನಗಿಷ್ಟ ಇಲ್ಲ. ನೀವು ಜಗಳ ಆಡಬಾರ್ದಾಗಿತ್ತು ಸಾಹೇಬ್ರೆ. ಇಷ್ಟಕ್ಕೂ ಮಾವ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಜೀವಕ್ಕೆ ಏನು ಅಪಾಯ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ಅದು ನೀವು ತಪ್ಪು ಅಂತ ಅನ್ಕೊಂಡ್ರೆ ಹೇಗೆ ಹೇಳಿ? ಕಮಾನ್ ಸುಮ್ನವ್ರೆ, ಯಾರ್ಯಾರಿಗೂ ಹೆದರ್ಕೊಂಡು ಜೀವನ ನಡೆಸೋದಕ್ಕಾಗತ್ತೆ ಹೇಳಿ? ಯಾರೋ 3ನೇ ಒಂದು ತೊಂದರೆ ಕೊಟ್ಟ ಅಂತ ಹೇಳಿ ಹೆದರ್ಕೊಂಡು ನಿಮ್ಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಆಗಿರೋ ಎಲ್ಲ ಪರಿಸ್ಥಿತಿಗೂ ನಾನೇ ಕಾರಣ ಅಂತ ಅವ್ರ ಮನ್ಸಲ್ಲಿದೆ ಅಲ್ವಾ, ಅದಕ್ಕೆ ಹಾಗೆ ಹೇಳಿರ್ತಾರೆ. ಅದು ಸರಿ ಹೋಗುತ್ತೆ ಸಾಹೇಬ್ರೆ, ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗಂತ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಎದುರಿಸ್ಬಾರ್ದಲ್ವಾ? ದೊಡ್ಡೋರ್ ಎದುರಿಗೆ ನೀವು ಹಾಗೆ ಮಾತಾಡಿದ್ರೆ ಚಿಕ್ಕವರು ಅದನ್ನೇ ಅನ್ಸರ್ಸಲ್ವಾ? ನಿಮ್ಮ ಒತ್ತಡಕ್ಕೆ ಮಾವ ನನ್ನನ್ನು ಕರೆದ್ರೆ ಏನು ಲಾಭ? ಮಾವ ಅವ್ರಾಗವ್ರೆ ಅವ್ರ ಮನ್ಸು ಬದಲಾಯಿಸ್ಕೊಂಡು ನನ್ನನ್ನು ಕರೀಲಿ ಅನ್ನೋದು ನನ್ನ ಆಸೆ. ಬಲ್ವಂತ ಕಟ್ಬಿದ್ದು ಅವ್ರು ನನ್ನನ್ನು ಕರಿಬಾರ್ದು ಅಲ್ವಾ? ಅದು ತುಂಬಾ ಕಷ್ಟ ಸುಮ್ನವ್ರೆ. ಸದ್ಯಕ್ಕಂತೂ ಅಪ್ಪ ನಿಮ್ಮನ್ನ ಕರೆಯಲ್ಲ. ಪರವಾಗಿಲ್ಲ ಸಾಹೇಬ್ರೆ, ನಾನು ಕಾಯ್ತೀನಿ. ಸಾಹೇಬ್ರೆ, ನಾನೊಂದು ಹೇಳ್ತೀನಿ, ಅದನ್ನ ನಡ್ಸ್ಕೊಡ್ತೀರಾ? ಕೇಳಿ. ಮಾವನ ಹತ್ರ ನೀವು ನಡ್ಕೊಂಡಿದ್ದು ನಂಗೆ ಯಾಕೋ ಸರಿ ಅನ್ಸ್ಲಿಲ್ಲ. ದಯವಿಟ್ಟು ನೀವು ಅವ್ರ ಹತ್ರ ಕ್ಷಮೆ ಕೇಳಿ. ಕೇಳ್ತೀನಿ ಅಂತ ನಿಮ್ಗನ್ಸುತ್ತಾ? ಖಂಡಿತ ಕೇಳ್ತೀರಾ ಸಾಹೇಬ್ರೆ. ಯಾಕಂದ್ರೆ ನೀವು ತಂದೆ ತಾಯಿನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ನನಗೆ ಗೊತ್ತು. ನೀವು ಮಾಡಿದ್ ಸರಿಯಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಕ್ಷಮೆ ಕೇಳೋದ್ರಿಂದ ಸಮಸ್ಯೆ ಪರಿಹಾರ ಆಗೋಗಿದ್ರೆ ನೀವು ಪರಿಹರಿಸ್ತೀರಾ ಅಂತ ನನಗೆ ಗೊತ್ತು ಸಾಹೇಬ್ರೆ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾವತ್ತಿದ್ರೂ ತಂದೆ ತಾಯಿ ಮನಸ್ಸಿಗೆ ನೋವು ಮಾಡಬೇಡಿ. ಅದು ನಿಮಗೆ ಶ್ರೇಯಸ್ಸಲ್ಲ. ಪಾಪ ಮಾವ ಅದೆಷ್ಟು ನೊಂದ್ಕೊಂಡಿದ್ದಾರೋ, ಆ ತಂದೆ ಮನಸ್ಸಿಗೆ ಅದೆಷ್ಟು ನೋವಾಗಿರುತ್ತೋ. ದಯವಿಟ್ಟು ಸಾಹೇಬ್ರೆ, ಮಾವನ ಹತ್ರ ಕ್ಷಮೆ ಕೇಳಿ. ಸರಿ ಸುಮ್ಮನವ್ರೆ. ರೀ, ನೀರು.
ಹಲೋ, ನೀರು ತಗೊಳ್ಳಿ. ನೀರು ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪಾಯಸನೂ ಅಲ್ಲ, ಶರ್ಬತ್ತು ಅಲ್ಲ, ಮಜ್ಜಿಗೆನೂ ಅಲ್ಲ. ಅದು ಸರಿ, ನಿನ್ನ ಮನಸ್ಸೆಲ್ಲೋ ಇದೆ, ನಿನ್ನ ಕೈ ಎಲ್ಲೆಲ್ಲೋ ಓಡಾಡ್ತಾ ಇದೆ. ಫೋನಲ್ಲಿ ಹಾಕಿದ್ದು ವ್ಯಾಘ್ರ ಥರ ಶತಪಥ ಓಡಾಡ್ತಾ ಇದೆಯಾ? ಒಂದಕ್ಕೊಂದು ಸಂಬಂಧ ಇಲ್ವಲ್ಲ. ಏನು ಸಮಾಚಾರ? ರೀ, ನಿಮ್ಗೇನು ನನ್ನ ಸಮಸ್ಯೆ ಅರ್ಥನೇ ಆಗಲ್ಲ. ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ ರೀ. ನಡಿಬಾರ್ದು ಏನೋ ನಡೆಯುತ್ತೇನೋ ಅಂತ ತುಂಬ ಭಯ ಆಗ್ತಾ ಇದೆ. ಭಯ ಯಾಕೆ? ನಾನು ಆಚೆ ಹೋಗಿ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಚೆ ಕಡೆ ಹೋಗಿ ಸಂಸಾರ ಮಾಡಿಕೊಂಡು ನೆಮ್ಮದಿಯಾಗಿರೋದು ಅಂದ್ರೆ ಏನಷ್ಟು ಸುಲಭ ಅಂತ ತಿಳ್ಕೊಂಬಿಟ್ಟಿದ್ದಾನ ನಿನ್ನ ಮಗ? ಇರ್ಲಿ ಬಿಡು, ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಾಗ್ಲಿ. ಪ್ಲೀಸ್ ರೀ, ಅವನು ಬಂದ್ರೆ ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿ ಮಾತಾಡಿ. ಆಗ್ಲಿ. ಇಲ್ಲಿವರೆಗೂ ತಾವ್ ಹೇಳ್ದಂಗೆ ಎಲ್ಲ ಕೇಳ್ಕೊಂಬಂದಿರೋದು. ಇನ್ನು ಮುಂದಕ್ಕೂ ಅದೇ ರೀತಿ ನಡ್ಕೊಳ್ತೀನಿ, ಸರಿನಾ? ಅಪ್ಪ, ಓಹೋ, ಬಂದ್ರು ನೋಡು ರಾಜಕೀಯ ಧುರೀಣರು, ತಮ್ಮ ಸುಪುತ್ರರು. ಬೇರೆ ಮನೆ ಮಾಡ್ತೀನಿ ಅಂತ ಹೋಗಿದ್ರಿ, ಇದೇನ್ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಏನ್ರಿ? ಐ ಆಮ್ ಸಾರಿ ಅಪ್ಪ, ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ತೀರ್ಥ, ನೀನಾ ಸಾರಿ ಕೇಳ್ತಿರೋದು? ಏನು ಇಷ್ಟೊಂದು ಬದಲಾವಣೆ? ನಾನು ಅಪ್ಪನ ಹತ್ರ ಆ ರೀತಿ ಮಾತಾಡಿದ್ದು ಸುಮ್ನವ್ರಿಗೆ ಹೇಳಿದ್ರಮ್ಮ? ಅದು ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆಯಲ್ಲ, ನನಗೆ ಭಯ ಆಯಿತು, ಅದಕ್ಕೆ ಹೇಳಿದೆ. ಅದಕ್ಕೆ ಅದನ್ನ ಹೋಗಿ ಸುಮ್ನವ್ರಿಗೆ ಹೇಳದ? ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದಾರಮ್ಮ. ನಾನು ಮಾಡಿದ ತಪ್ಪು ಅಂತ ನಂಗೆ ಅರ್ಥ ಮಾಡಿಸಿದ್ರು. ಅದಕ್ಕೆ ಅಪ್ಪನ ಹತ್ರ ಕ್ಷಮೆ ಕೇಳ್ತಾ ಇದೀನಿ. ಕೇಳಿಸ್ಕೊಂಡ್ರೇನ್ರಿ? ಕೇಳಿಸ್ಕೊಂಡ್ರಾ? ನಾನು ಅವನ ಮನೆ ಬಿಟ್ಟು ಹೋಗ್ತಾನೆ ಅಂತ ಹೇಳಿದ ತಕ್ಷಣ ಎಷ್ಟು ಗಾಬರಿ ಆಗಿದ್ದೆ. ಆದ್ರೆ ಆ ಮಗು ಚಿಟಕೆ ಹೊಡೆಯೋದ್ರೊಳಗೆ ಈ ಸಮಸ್ಯೆನ ಪರಿಹಾರ ಮಾಡ್ಬಿಟ್ಲು. ಈಗಾದ್ರೂ ಒಪ್ಕೋತೀರಾ ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ? ಒಪ್ಕೊಳ್ತೀನಿ ಕಡೆ, ಖಂಡಿತ ಒಪ್ಕೊಳ್ತೀನಿ. ಅಯ್ಯೋ ಅಯ್ಯೋ ಏಯ್ ದಡ್ಡಿ, ನೀನಲ್ಲ, ನಿನ್ನ ಮಗ ಅಲ್ಲ, ಎಲ್ಲರೂ ತುತ್ತೂರಿ ಊದಿದ್ರು ನಾನು ಮಾತ್ರ ಅವಳನ್ನು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಅಪ್ಪ, ಸುಮ್ನವರು ನಿಜವಾಗ್ಲೂ ತುಂಬಾ ಒಳ್ಳೆಯವರು. ನನಗೋಸ್ಕರ ಅವ್ರ ಮುಚ್ಕೊಳ್ಳೋ ಬಾಯಿ. ಅವಳ ಮನೆ ಕರೆದು ನಿನ್ನ ಪ್ರಾಣನ ಇನ್ನೊಬ್ಬರ ಕೈಲಿ ಕೊಡೋಂತ ಪರಮ ಮೂರ್ಖಲ್ಲ ನಿಮ್ಮ ಅಪ್ಪ, ತಿಳ್ಕೊ. ಹೋಗೋ ಕೆಲಸ ನೋಡೋದು. ಯಾಕಪ್ಪ ಪದೇ ಪದೇ ಅದನ್ನೇ ಹೇಳ್ತಿದ್ದೀರಾ? ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟವನು ಈಗ ಜೈಲಲ್ಲಿದ್ದಾನೆ. ಅವನ್ ಕಂಬಿ ಹಿಂದೆ ಇದ್ದಾನಪ್ಪ. ಅವನು ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಸಾವು ಬರುತ್ತೆ ಅಂತ ಹೇಳಿ ನಾವು ಮನೇಲಿ ಹೆದರ್ಕೊಂಡು ಕೂತಿರೋದಕ್ಕಾಗತ್ತಾ? ಆಹಾ, ನಿಮ್ಮಂತ ಮಕ್ಕಳನ್ನ ಹೆತ್ತಿದ ತಪ್ಪಿಗೆ ನಿಮ್ಮ ತಾಳಕ್ಕೆಲ್ಲ ಕುಣಿದು ತಾವ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳುವಂತ ದೌರ್ಭಾಗ್ಯ ಕಣಪ್ಪ ನಮ್ದು. ಅಪ್ಪ, ಸುಮ್ಮನೆ ಅವ್ರು ಈ ಮನೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಎಲೆಕ್ಷನ್ ಮುಗಿಯೋವರೆಗೂ ನಿಮ್ಮ ಆಶೀರ್ವಾದ ಇರ್ಬೇಕಪ್ಪ. ಮನೆಯವ್ರ ಆಶೀರ್ವಾದ ಎಲ್ಲ ಇರ್ಬೇಕು. ದಯವಿಟ್ಟು ಅವ್ರನ್ನ ಮನೆಗೆ ಬರೋದು ಕೇಳಿಯಪ್ಪ. ಎದ್ದಾಳ ಬೇರೆ ಬಿಡ ಕಾಲು. ಇಲ್ಲಪ್ಪ, ನೀವು ಅವ್ರನ್ನ ಮನೆಗೆ ಕರಿತೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ರೇ, ಕಾಲ್ ಏನಾರ ಬಿಡ್ಲಿಲ್ಲ ಅಂದ್ರೆ ಎಡಗಾಲಿಂದ ಜಾರ್ ಹೋಗಬೇಕಾಗುತ್ತೆ. ಎದ್ದಾಳ ಬೇರೆ. ಇಲ್ಲ ಹೇಳ ಬೇರೆ. ಇಲ್ಲಪ್ಪ, ಎದ್ದಾಳ ಎದ್ದಾಳು. ಎದ್ದಿದ್ಲು. ಕೊನೆಗೂ ನೀನ್ ರಾತ್ರಿ ನಾಟಕ ನನ್ನ ಮುಂದೆ ತೋರಿಸ್ಬಿಟ್ಟಲ್ಲ. ಕಾರ್ ಹಿಡಿದು ಸೆಂಟಿಮೆಂಟ್ ಡ್ರಾಮಾ ಮಾಡಿ ಅವಳ ಮನೆ ಕರ್ಸ್ಕೋಬೇಕು ಅಂತ ಮಾಡಿದ್ಯಾ? ನಿನ್ನ ರಾಜಕೀಯದ ನೀಚ್ ಬುದ್ಧಿ ಏನಿದ್ರು ನನ್ನ ಗೇಟ್ ಇಂದ ಆಚೆ, ಕಾಂಪೌಂಡ್ ಇಂದ ಆಚೆ ಇಟ್ಕೋಬೇಕು. ಹುಷಾರ್.